ಕೆಆರ್ಪುರ ಬಿಬಿಎಂಪಿ ಚುನಾವಣೆಯಲ್ಲಿ ಪಕ್ಷದ ನಿಷ್ಠೆ ಹಾಗೂ ಅಭ್ಯರ್ಥಿಯ ಸಾಮಾಜಿಕ ಹಿನ್ನೆಲೆಯನ್ನ ಆಧರಿಸಿ ಟಿಕೆಟ್ ನೀಡಲಾಗುವುದು ಎಂದು ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಮೋಹನ್ ಬಾಬು ತಿಳಿಸಿದ್ದಾರೆ. ಕ್ಷೇತ್ರದ ದೇವಸಂದ್ರದಲ್ಲಿ ಸಮಾಜ ಸೇವಕ ಹಾಗೂ ರಾಜರಾಜೇಶ್ವರಿ ವಾರ್ಡ್ನ ಕಾಂಗ್ರೆಸ್ ಆಕಾಂಕ್ಷಿ ಡಾಕ್ಟರ್ ವಂಶಿ ಪಾಸಾ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ರಂಜಾನ್ ಹಾಗೂ ಯುಗಾದಿ ರೇಷನ್ ಕಿಟ್ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಶೇಖ್ ಬಾಬು ಅವರು ಕುಟುಂಬವು ಹಲವಾರು ವರ್ಷಗಳಿಂದ ದೇವಸಂದ್ರ ಭಾಗದಲ್ಲಿ ಸಮಾಜ ಸೇವೆ ಮಾಡುತ್ತಾ ಬಂದಿದೆ. ಕಾಂಗ್ರೆಸ್ ಪಕ್ಷವು ನಿಷ್ಠಾವಂತ ಕಾರ್ಯಕರ್ತರನ್ನ ಹಾಗೂ ಜನರ ನಡುವೆ ಇರುವ ಅಭ್ಯರ್ಥಿಗಳನ್ನ ಗುರುತಿಸಿ ಈ ಬಾರಿ ಬಿಬಿಎಂಪಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಲಿದೆ ಎಂದು ಮೋಹನ್ ಬಾಬು ಭರವಸೆ ನೀಡಿದ್ದಾರೆ. ಅಲ್ಲದೆ ಕೆಆರ್ಪುರ ಕ್ಷೇತ್ರದಲ್ಲಿ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಡಾಕ್ಟರ್ ವಸೀಂ ಪಾಷಾ ಮಾತನಾಡಿ, ರಂಜಾನ್ ತಿಂಗಳ ಪ್ರಯುಕ್ತ ಪ್ರತಿದಿನ ಸುಮಾರು 5,000 ಜನರಿಗೆ ಸಹರ್ ವ್ಯವಸ್ಥೆ ಮಾಡಲಾಗಿದೆ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಸಂಭ್ರಮಕ್ಕಾಗಿ ವಾರ್ಡ್ನ 10,000 ಬಡ ಕುಟುಂಬಗಳಿಗೆ ಅಗತ್ಯ ಆಹಾರ ಪದಾರ್ಥಗಳ ಕಿಟ್ ವಿತರಿಸಲಾಗುತ್ತಿದೆ ಎಂದರು. ರಾಜರಾಜೇಶ್ವರಿ ವಾರ್ಡ್ನಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಬರುವ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕಾಂಗ್ರೆಸ್ ಪಕ್ಷ ತಮಗೆ ಅವಕಾಶ ನೀಡಬೇಕೆಂದು ಅವರು ಇದೇ ಸಂದರ್ಭದಲ್ಲಿ ಮನವಿ ಮಾಡಿದ್ದಾರೆ. ಕೆಲಸ ಮಾಡಿಕೊಂಡೇ ಬಂದಿದ್ದೀವಿ. ಈಗ ಕೆಲವರು BJPಯಿಂದ ಭಾಳ ಬಂದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಅಧಿಕಾರಕ್ಕೆ ಬಂದ ನಂತರ ಸಾಕಷ್ಟು ಜನ ಅವರೂ ಆಸೆಗಳನ್ನ ತೋರಿಸ್ತಾ ಇದ್ದಾರೆ. ಅವ್ರಿಗೂ ಆಸೆ ಬಂದುಬಿಟ್ಟಿದೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ತಪ್ಪಲ್ಲ. ಆದರೆ ನಿಷ್ಠಾವಂತರಿಗೆ ಸಿಗ್ತದೆ. ಎಲ್ಲೋ ಒಂದು ಕಡೆ ಪಕ್ಷ ಯಾವತ್ತೂ ನಿಷ್ಠಾವಂತರನ್ನ ಕೈ ಬಿಡುವಂಥ ಕೆಲಸವನ್ನು ಮಾಡಿಲ್ಲ, ಮಾಡೋದು ಇಲ್ಲ. ಇದು ನೀವು ಹೇಳಿರೋದು ಕರೆಕ್ಟ್. ಇದು ಯಾಕೆ ಆಗ್ತಾಯಿದೆ ಅಂತ ಹೇಳಿದ್ರೆ, ಯಾವಾಗ ಪಕ್ಷ ಭಾಳ ಸ್ಟ್ರಾಂಗ್ ಆಗಿದೆ, ಯಾವಾಗ ಗೆಲ್ಲೋದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಬಲಿಷ್ಠವಾಗಿ ಆಗಿದೆ ಈ ಕ್ಷೇತ್ರದಲ್ಲಿ, ಹಾಗಾಗಿ ಇವತ್ತೊಂದು ದಿವಸ ಆಸ್ಪಿರೆಂಟ್ಸು ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ಆಸ್ಪಿರೆಂಟ್ಸು ಜಾಸ್ತಿ ಆದಾಗ ಒಬ್ಬೊಬ್ಬರ ಹತ್ರ ಹೋಗಿ ಕೇಳುವಂಥ ಕೆಲಸಗಳು ಅದು ನಡೀತಾನೆ ಇರ್ತದೆ. ರಾಜಕೀಯ ಪಕ್ಷಗಳು ಅಂತ ಹೇಳೋದ್ಮೇಲೆ ಇವೆಲ್ಲ ಇದ್ದಿದ್ದೆ. ಬಟ್ ಇದೆಲ್ಲದಕ್ಕಿಂತ